ನಮಸ್ಕಾರ. ಊರಲ್ಲಿ ಹೊಲಗದ್ದೆ ಕೆಲ್ಸ, ಮನೆ ಜವಾಬ್ದಾರಿ ಇದೆಲ್ಲದರ ಮಧ್ಯೆ ಈ ಎಲೆಕ್ಷನ್ ಬಂತು ಅಂದ್ರೆ ಒಂಥರ ತಲೆ ಕೆಡಿಸಿದ ಹಾಗೆ ಆಗುತ್ತೆ ಅಲ್ವಾ? ಈ ಎಂ.ಎಲ್.ಎಗಳನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅನ್ನೋದು ನೋಡಕ್ಕೆ ಸಿಕ್ಕಾಪಟ್ಟೆ ಗೋಜುಲು. ಆದ್ರೆ ಚಿಂತೆ ಬೇಡಿ, ಇವತ್ತು ಈ ಸಂಪೂರ್ಣ ಪ್ರಕ್ರಿಯೆಯನ್ನ ಒಂದು ಸಿನಿಮಾ ಕತೆ ಕೇಳಿದ ಹಾಗೆ ಸರಳವಾಗಿ, ತಮಾಷೆಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ನಮ್ಮ ಇವತ್ತಿನ ಈ ಕಥೆಗೆ ಒಂದು ಹೆಸರಿಡೋಣ. ಮಿಷನ್ ಎಂ.ಎಲ್.ಎ. ರಾಯಚೂರ್ ಸೀಸನ್. ಇದರಲ್ಲಿ ಒಬ್ಬ ಅಭ್ಯರ್ಥಿ ಏನೆಲ್ಲ ಸವಾಲುಗಳನ್ನ ದಾಟಿ ಎಂ.ಎಲ್.ಎ. ಆಗ್ತಾರೆ ಅನ್ನೋದನ್ನ ಒಂದು ದೊಡ್ಡ ರಿಯಾಲಿಟಿ ಶೋ ನೋಡ್ದ ಹಾಗೆ ನೋಡೋಣ ಬನ್ನಿ. ಅಖಾಡಕ್ಕೆ ಇಳಿಯೋಕೆ ಎಲ್ಲರೂ ರೆಡಿನಾ? ಓಕೆ. ಮೊದಲನೇದಾಗಿ ಯಾವುದೇ ಸ್ಪರ್ಧೆ ನಡಿಬೇಕು ಅಂದ್ರೆ ಅದಕ್ಕೊಂದು ಜಾಗ ಬೇಕಲ್ವಾ? ಒಂದು ಅಖಾಡ ಬೇಕೇ ಬೇಕು. ಚುನಾವಣೆಯಲ್ಲಿ ಇದೇ ಅಖಾಡವನ್ನ ಕ್ಷೇತ್ರ ಅಂತ ಕರೀತಾರೆ. ಇದು ನಮ್ಮ ಕಥೆಯ ಮೊದಲನೇ ಅಧ್ಯಾಯ. ಈಗ ನೋಡಿ, ಇಡೀ ಕರ್ನಾಟಕ ರಾಜ್ಯ ಅನ್ನೋದು ಒಂದು ದೊಡ್ಡ ರೊಟ್ಟಿ ಇದ್ಹಾಗೆ. ಒಬ್ಬನೇ ವ್ಯಕ್ತಿ ಇಡೀ ರೊಟ್ಟಿಯನ್ನ ನಿಭಾಯಿಸೋದು ಕಷ್ಟ. ಅದಕ್ಕೆ ಆಡಳಿತ ಮಾಡೋಕೆ ಸುಲಭ ಆಗ್ಲಿ ಅಂತ ಈ ದೊಡ್ಡ ರೊಟ್ಟಿಯನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿದ್ದಾರೆ. ಅರ್ಥ ಮಾಡ್ಕೊಳಕ್ಕೆ ಎಷ್ಟು ಸುಲಭ ನೋಡಿ. ಹಾಗಾದ್ರೆ ನಮ್ಮ ಕರ್ನಾಟಕ ಅನ್ನೋ ರೊಟ್ಟಿಯನ್ನ ಎಷ್ಟು ತುಂಡುಗಳಾಗಿ ಕತ್ತರಿಸಿದ್ದಾರೆ? ಉತ್ತರ ಇಲ್ಲಿದೆ. ಬರೋಬ್ಬರಿ 224. ಈ ಪ್ರತಿಯೊಂದು ತುಂಡಿಗೂ ಒಂದೊಂದು ಕ್ಷೇತ್ರ ಅಂತ ಹೆಸರು. ಪ್ರತಿಯೊಂದು ಕ್ಷೇತ್ರದಿಂದ ಒಬ್ರು ಗೆದ್ದು ಶಾಸಕರಾಗಬೇಕು. ನಮ್ಮ ಇವತ್ತಿನ ಕತೆ ನಡೀತಿರೋದು ಇದೇ 224 ತುಂಡುಗಳಲ್ಲಿ ಒಂದಾದ ರಾಯಚೂರು ನಗರದಲ್ಲಿ. ಸರಿ, ಅಖಾಡ ಅಂದ್ರೆ ಕ್ಷೇತ್ರ ಸಿದ್ಧವಾಗಿದೆ. ಈಗ ಆಟ ಆಡೋಕೆ ಬರೋ ಆಟಗಾರರಿಗೆ ಇರಬೇಕಾದ ಯೋಗ್ಯತೆ ಏನು ಅಂತ ನೋಡಬೇಕು. ಇಲ್ಲಿ ಊರಿನ ಯಜಮಾನರ ಹಾಗೆ ಚುನಾವಣಾ ಆಯೋಗ ಅನ್ನೋ ಸಂಸ್ಥೆ ಕೆಲವು ನಿಯಮಗಳನ್ನ ಹಾಕಿದೆ. ಯಾರು ಬೇಕಾದ್ರೂ ಬಂದು ಸ್ಪರ್ಧಿಸುವ ಹಾಗಿಲ್ಲ. ಮುಖ್ಯವಾಗಿ 3 ನಿಯಮಗಳು. ಇವುಗಳನ್ನು ಪಾಲಿಸಲೇಬೇಕು. ಮೊದಲನೆಯದು, ಅವರು ನಮ್ಮ ದೇಶದ ಪ್ರಜೆಯಾಗಿರ್ಬೇಕು, ಅಂದ್ರೆ ಭಾರತೀಯರಾಗಿರ್ಬೇಕು. ಎರಡನೆಯದು, ಅವರಿಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರ್ಬೇಕು. ಮೂರನೇ ಹಾಗೂ ಅತೀ ಮುಖ್ಯವಾದದ್ದು, ಅವರ ಹೆಸರು ವೋಟರ್ ಲಿಸ್ಟ್ನಲ್ಲಿರಬೇಕು. ಯಾಕಂದ್ರೆ ವೋಟು ಹಾಕೋಕೆ ಅರ್ಹತೆ ಇಲ್ಲದವರು ವೋಟು ಕೇಳೋಕೆ ಹೇಗೆ ಅರ್ಹರಾಗ್ತಾರೆ ಅಲ್ವಾ? ಇಲ್ಲೊಂದು ತಮಾಷೆ ವಿಷಯ ನೋಡಿ. ಒಂದು ಸಂಸಾರ ನಿಭಾಯಿಸೋಕೆ ಅಂದ್ರೆ ಮದ್ವೆ ಆಗೋಕೆ 21 ವರ್ಷ ಸಾಕು. ಆದರೆ ಒಂದು ಇಡೀ ಕ್ಷೇತ್ರನ ಜವಾಬ್ದಾರಿ ಹೊರುವ ಎಂ.ಎಲ್.ಎ. ಆಗ್ಬೇಕು ಅಂದ್ರೆ ಇನ್ನೂ 4 ವರ್ಷ ಜಾಸ್ತಿ ಅನುಭವ ಬೇಕು. ಅದಕ್ಕೆ 25 ವರ್ಷ ಆಗಿರಲೇಬೇಕು. ಯಾಕಂದ್ರೆ ಅಷ್ಟು ದೊಡ್ಡ ಜವಾಬ್ದಾರಿಗೆ ಸ್ವಲ್ಪ ಪ್ರಬುದ್ಧತೆ ಬೇಕೇ ಬೇಕು. ಈಗ ಬಂತು ನೋಡಿ ಕಥೆಯಲ್ಲೇ ಅಸಲಿ ಟ್ವಿಸ್ಟ್. ಇದು ಜನರ ಮುಂದೆ ಬರೋಕ್ಕೂ ಮುಂಚೆ ಪಕ್ಷದ ಕಚೇರಿ ಒಳಗಡೆ ನಡೆಯೋ ಒಂದು ದೊಡ್ಡ ಯುದ್ಧ. ಅದೇ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಂತ ಅನಿಸ್ಕೊಳ್ಳೋಕಬೇಕಾದ ಬಿ ಫಾರ್ಮ್ ಅನ್ನು ಗಿಟ್ಟಿಸ್ಕೊಳ್ಳೋದು. ಏನಿದು ಬಿ ಫಾರ್ಮ್? ಇದು ಬೇರೇನೂ ಅಲ್ಲ, ಒಂದು ಪಕ್ಷ ಇವರೇ ನಮ್ಮ ಅಭ್ಯರ್ಥಿ, ನಮ್ಮ ಚಿಹ್ನೆಯನ್ನ ಇವರೇ ಬಳಸಬೇಕು ಅಂತ ಅಧಿಕೃತವಾಗಿ ಕೊಡುವ ಒಂದು ಕಾಗದ. ಇದು ಸಿಕ್ಕರೆ ಮಾತ್ರ ಅವರು ಆ ಪಕ್ಷದ ಅಧಿಕೃತ ಅಭ್ಯರ್ಥಿ. ಇದು ಸ್ಪರ್ಧೆಗೆ ಸಿಗುವ ಗೋಲ್ಡನ್ ಟಿಕೆಟ್ ಇದ್ದ ಹಾಗೆ. ದೊಡ್ಡ ದೊಡ್ಡ ಪಕ್ಷಗಳಾದ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನಲ್ಲಿ ಒಂದೊಂದು ಕ್ಷೇತ್ರಕ್ಕೆ 16 ಜನ ಟಿಕೆಟ್ಗಾಗಿ ಪೈಪೋಟಿ ಮಾಡ್ತಾರೆ. ಎಲ್ರೂ ಬೆಂಗಳೂರು, ದೆಹಲಿಯಲ್ಲಿರೋ ದೊಡ್ಡ ನಾಯಕರಾದ ಹೈಕಮಾಂಡ್ನಿಂದ ಬೀಳ್ತಾರೆ. ಆದ್ರೆ ಟಿಕೆಟ್ ಸಿಗೋದು ಮಾತ್ರ ಒಬ್ಬರಿಗೆ. ಆಗ ಟಿಕೆಟ್ ಸಿಗ್ದವರು ಸುಮ್ಮನೆ ಕೂರ್ತಾರಾ? ಖಂಡಿತ ಇಲ್ಲ. ಕೆಲವರು ಸಿಟ್ಟಿನಿಂದ ಬಂಡಾಯ ಅಭ್ಯರ್ಥಿಗಳಾಗಿ ಅದೇ ಪಕ್ಷದ ವಿರುದ್ಧ ನಿಂತ್ರೆ, ಇನ್ನು ಕೆಲವರು ಯಾರ ಹಂಗೂ ಬೇಡ, ನಾನೇ ಸ್ವತಂತ್ರ ಅಂತ ಪಕ್ಷೇತರರಾಗಿ ಕಣಕ್ಕಿಳಿತಾರೆ. ಪಕ್ಷದ ಒಳಗಿನ ಕುಸ್ತಿ ಮುಗಿತು, ಬಿ ಫಾರ್ಮ್ ಸಿಕ್ಕಾಯ್ತು. ಈಗ ಅಖಾಡ ಜನರ ಮುಂದೆ ತೆರೆದುಕೊಳ್ಳುತ್ತೆ. ಅಧಿಕೃತವಾಗಿ ನಾಮಪತ್ರ ಸಲ್ಲಿಸುವುದರೊಂದಿಗೆ ಜನರ ಮನಸ್ಸು ಗೆಲ್ಲುವ ಅಸಲಿ ಆಟ ಶುರುವಾಗುತ್ತೆ. ನಾಮಪತ್ರ ಸಲ್ಲಿಸುವಾಗ ಪ್ರತಿಯೊಬ್ಬ ಅಭ್ಯರ್ಥಿಯೂ ತಮ್ಮ ಜಾತಕವನ್ನೇ ಜನರ ಮುಂದಿಡಬೇಕು. ಅದನ್ನೇ ಅಫಿಡವಿಟ್ ಅನ್ನೋದು. ನನ್ನತ್ರ ಇಷ್ಟು ಆಸ್ತಿ ಇದೆ, ಇಷ್ಟು ಬಂಗಾರ ಇದೆ, ನನ್ಮೇಲೆ ಇಂಥ ಕೇಸುಗಳಿವೆ ಅಂತ ಎಲ್ಲವನ್ನೂ ಸಾರ್ವಜನಿಕವಾಗಿ ಒಪ್ಕೊಳ್ಬೇಕು. ಮತದಾರರಿಗೆ ತಮ್ಮ ಅಭ್ಯರ್ಥಿ ಬಗ್ಗೆ ಎಲ್ಲವೂ ಗೊತ್ತಿರಬೇಕಲ್ವೇ? ಪ್ರಚಾರ ಶುರುವಾದ ಮೇಲೆ ಕೇಳಿಬರುವ ಭರವಸೆಗಳಿಗೆ ಲೆಕ್ಕವೇ ಇರಲ್ಲ. ಕೆಲವೊಮ್ಮೆ ನಾನು ಗೆದ್ರೆ ಪ್ರತಿ ಮನೆಗೂ ಒಂದು ಎಮ್ಮೆ ಕೊಡ್ತೀನಿ ಅಥವಾ ಊರಿಗೆಲ್ಲ ಎಸಿ ಹಾಕ್ಸಿನಿ ಅನ್ನುವಂತಹ ಭರವಸೆಗಳು ಕೇಳಿಬರ್ತವೆ. ಇದು ಜನರನ್ನ ತಮ್ಮ ಕಡೆ ಸೆಳೆಯಲು ಮಾಡುವ ಒಂದು ತಂತ್ರ ಅಷ್ಟೆ. ಆ ಸಮಯದಲ್ಲಿ ಊರಿಗೆ ಊರೇ ಒಂದು ಜಾತ್ರೆ ಆದ ಹಾಗೆ ಇರುತ್ತೆ. ಎಲ್ಲೆಲ್ಲೂ ಬ್ಯಾನರ್ಗಳು, ಆಟೋಗಳಲ್ಲಿ ಹಾಡುಗಳು, ಮಣ್ಣಿನ ಮಗ ಬಂದ, ರೈತರ ಕಷ್ಟ ತೀರಿಸ್ತಾನ ಅನ್ನುವ ಘೋಷಣೆಗಳು. ಅಭ್ಯರ್ಥಿಗಳು ಮನೆ ಮನೆಗೆ ಬಂದು ಕೈಮುಗ್ದು ವೋಟ್ ಕೇಳ್ತಾರೆ. ಒಂಥರ ಚುನಾವಣಾ ಹಬ್ಬ. ಇಷ್ಟೆಲ್ಲ ಪ್ರಚಾರ, ಭಾಷಣ, ಭರವಸೆಗಳ ನಂತರ ಬರುತ್ತೆ ಅಸಲಿ ದಿನ, ಮತದಾನದ ದಿನ. ಅಂದು ಮತದಾರನೇ ರಾಜ. ಜನ ಮತಗಟ್ಟೆಗೆ ಹೋಗಿ ಯಂತ್ರದಲ್ಲಿ ತಮಗೆ ಬೇಕಾದ ಅಭ್ಯರ್ಥಿಯ ಚಿಹ್ನೆಯ ಮುಂದಿನ ಗುಂಡಿ ಒತ್ತಿ ತಮ್ಮ ನಿರ್ಧಾರವನ್ನ ತಿಳಿಸುತ್ತಾರೆ.
ಆ ಒಂದು ಗುಂಡಿ ಮುಂದಿನ 5 ವರ್ಷಗಳ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ನಮ್ಮ ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದೇ ಬಿಟ್ವಿ. ಕಬಡ್ಡಿ ಪಂದ್ಯದ ಕೊನೆಯ ಕ್ಷಣದ ಹಾಗೆ ಎಲ್ಲರ ಎದೆಯಲ್ಲೂ ಡವಾ ಡವಾ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ತೀರ್ಮಾನ ಆಗುವ ಸಮಯ. ಅವೇ ಮತ ಎಣಿಕೆ. ಹಾಗಾದ್ರೆ ಗೆದ್ದವರು ಯಾರು ಅಂತ ಹೇಗೆ ನಿರ್ಧರಿಸ್ತಾರೆ? ನಮ್ಮಲ್ಲಿರೋದು ತುಂಬಾ ಸರಳವಾದ ನಿಯಮ. ಒಂದು ಓಟದ ಸ್ಪರ್ಧೆ ಇದ್ದಾಗೆ. ಯಾರು ಎಲ್ಲರಿಗಿಂತ ಮುಂದೆ ಓಡಿ ಗೆರೆಯನ್ನು ಮೊದಲು ಮುಟ್ಟುತ್ತಾರೋ ಅವರೇ ವಿಜೇತ. ಅಂದ್ರೆ ಯಾರು ಎಲ್ಲರಿಗಿಂತ ಹೆಚ್ಚು ಮತಗಳನ್ನು ಪಡೆಯುತ್ತಾರೋ ಅವರೇ MLA. 2ನೇ ಸ್ಥಾನದಲ್ಲಿರುವವರಿಗಿಂತ ಒಂದೇ ಒಂದು ವೋಟು ಹೆಚ್ಚು ಬಂದ್ರೂ ಸಾಕು, ಅವರೇ ಗೆದ್ದಂತೆ. ಈ ಉದಾಹರಣೆ ನೋಡಿ. ಎ ಅಭ್ಯರ್ಥಿಗೆ 40,000 ವೋಟು, ಬಿ ಅಭ್ಯರ್ಥಿಗೆ 35,000 ಮತ್ತು ಸಿ ಅಭ್ಯರ್ಥಿಗೆ 10,000 ವೋಟು ಬಂದಿದೆ. ಇಲ್ಲಿ ಎಲ್ಲರಿಗಿಂತ ಹೆಚ್ಚು ಮತ ಅಂದ್ರೆ 40,000 ಮತಗಳನ್ನು ಪಡೆದ ಎ ಅಭ್ಯರ್ಥಿಯೇ ವಿಜೇತ. ಇಷ್ಟು ಸರಳ. ನಮ್ಮ ಈ ಮಿಷನ್ MLA ಕಥೆಯನ್ನು ಒಂದು ನಿಜವಾದ ಉದಾಹರಣೆಯೊಂದಿಗೆ ಮುಗಿಸೋಣ. 2023ರಲ್ಲಿ ನಡೆದ ರಾಯಚೂರು ನಗರ ಚುನಾವಣೆಯಲ್ಲಿ ಬಿಜೆಪಿಯ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಎಲ್ಲರಿಗಿಂತ ಹೆಚ್ಚು ಮತಗಳನ್ನು ಪಡೆದು ಶಾಸಕರಾಗಿ ಆಯ್ಕೆಯಾದರು. ಸರಿ, ಇಡೀ ಸಿನಿಮಾವನ್ನ ಒಮ್ಮೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿದ ಹಾಗೆ ಒಬ್ಬ ವ್ಯಕ್ತಿ MLA ಆಗುವವರೆಗಿನ ಸಂಪೂರ್ಣ ಪಯಣವನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ ಬನ್ನಿ. ಈ 6 ಮೆಟ್ಟಿಲುಗಳನ್ನ ನೆನ್ಪಿಟ್ಕೊಳ್ಳಿ. ಮೊದಲು, ಸ್ಪರ್ಧೆಗೆ ಅರ್ಹತೆ ಇದೆಯಾ ಅಂತ ನೋಡೋದು. 2, ಪಕ್ಷದೊಳಗೆ ಕುಸ್ತಿಯಾಡಿ ಟಿಕೆಟ್ ಗಿಟ್ಟಿಸ್ಕೊಳ್ಳೋದು. 3, ಅಧಿಕೃತವಾಗಿ ನಾಮಪತ್ರ ಸಲ್ಲಿಸೋದು. 4, ಊರೂರು ತಿರುಗಿ ಪ್ರಚಾರ ಮಾಡೋದು. 5, ಜನರ ತೀರ್ಪನ್ನು ಮತದಾನದ ಮೂಲಕ ಪಡೆಯೋದು. ಕೊನೆಯದಾಗಿ 6ನೇ ಮೆಟ್ಟಿಲು, ಮತ ಎಣಿಕೆಯಲ್ಲಿ ಗೆದ್ದು ವಿಜಯ ಸಾಧಿಸೋದು. ಗೆದ್ದ ನಂತರ ಚುನಾವಣಾ ಅಧಿಕಾರಿಗಳು ಅವರಿಗೆ ನೀವು ಗೆದ್ದಿದ್ದೀರಿ ಅಂತ ಒಂದು ಪ್ರಮಾಣಪತ್ರ ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಬೆಂಗಳೂರಿನ ವಿಧಾನಸೌಧಕ್ಕೆ ಹೋಗಿ ನಾನು ಕ್ಷೇತ್ರದ ಜನರ ಸೇವೆ ಮಾಡುತ್ತೇನೆ ಎಂದು ಪ್ರಮಾಣವಚನ ಸ್ವೀಕರಿಸುತ್ತಾರೆ. ಆ ಕ್ಷಣದಿಂದ ಅವರು ಅಧಿಕೃತವಾಗಿ ನಿಮ್ಮೆಲ್ಲರ ಶಾಸಕರಾಗುತ್ತಾರೆ. ಹಾಗಾದ್ರೆ ಈ ಸಂಪೂರ್ಣ ಮಿಷನ್ MLA ಕಥೆಯನ್ನ ನೋಡಿದ್ಮೇಲೆ ಯಾವ ಭಾಗ ಹೆಚ್ಚು ಮಜಾ ಅನಿಸ್ತು? ಪಕ್ಷದೊಳಗೆ ಟಿಕೆಟ್ಗಾಗಿ ನಡೆಯುವ ಪೈಪೋಟಿನ, ಪ್ರಚಾರದ ಸಮಯದಲ್ಲಿ ಕೊಡುವ ಬಣ್ಣದ ಭರವಸೆಗಳ, ಅಥವಾ ಮತ ಎಣಿಕೆಯ ದಿನದ ಎದೆಬಡಿತ ಹೆಚ್ಚಿಸುವ ಆಟವ? ಒಮ್ಮೆ ಯೋಚಿಸಿ ನೋಡಿ.